ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಂತ ಅಂದರೆ ರಾಶಿಕಾ ಮತ್ತು ಸೂರಜ್ ಅವ್ರಿಗೆ ಇಲ್ಲಿ ಜಗಳ ಕೂಡ ಆಗಿರುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬನ್ನಿ ಇವಾಗ ಮೊದಲನೇದಾಗಿ ಈಗ ಕಲರ್ಸ್ ಕನ್ನಡ ಕಡೆಯಿಂದ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಮೊದಲನೇದಾಗಿ ಪ್ರೋಮೋ ನೋಡೋಣ, ಅಂದರೆ ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಆಮೇಲೆ ತಿಳ್ಕೊಳ್ಳೋಣ. ಬನ್ನಿ ಪ್ರೋಮೋ ಪ್ಲೇ ಮಾಡ್ತೀನಿ ನೋಡಿ. ಇನ್ಮೇಲೆ ಬರುತ್ತೆ ಮುಕ್ಕೋಡ ಅಂತ ಹೇಳ್ತಾರೆ ರಾಶಿಕಾ ಅವರು. ಸೂರಜ್ ಬಂದು ಕೇಳ್ತಾ ಇದ್ದಾರೆ, ಕ್ಯಾಪ್ಟನ್ ಅವರು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ಟೆ ಎಲ್ಲ ಬಿಸಾಕ್ತಾ ಇದ್ದಾರೆ. ರಾಶಿಕ್ ಆಗ್ತಾ ಇರೋದು ಬಟ್ಟೆ ಸೂರಜ್ ಆಗ್ತಾ ಇದಾರೆ ಅನ್ಸುತ್ತೆ. ಆಮೇಲೆ ಇವತ್ತು ಕಿಚ್ಚ ಸುದೀಪ್ ಸರ್ ಅವ್ರು ಕೂಡ ಬರ್ತಾರೆ, ಯಾವ ರೀತಿ ನಡೆಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೂಡ ನೋಡ್ಬೇಕಾಗುತ್ತೆ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಇಲ್ಲಿ ರಾಶಿಕ್ ಅವರು ಜಾಸ್ತಿ ಇವಾಗ ಸೂರಜ್ನ ಮಾತಾಡಿಸ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ಈಗ ಎಲ್ಲರೂ ಕೂಡ ಸೂರಜಿಂದ ರಾಶಿಕ್ ಅಂತ ಇರಲ್ಲ. ಆ ಕಾರಣದಿಂದ ಏನು ಮಾಡಿದ್ದಾರೆ ಅಂತ ಅಂದರೆ ರಾಶಿಕ್ ಅವರು ಸೂರಜ್ನ ಫುಲ್ಲು ಅವಾಯ್ಡ್ ಮಾಡಿಬಿಟ್ಟಿದ್ದಾರೆ. ಇವಾಗ ಮುಂಚೆ ಥರ ಇವಾಗ ಮಾತಾಡ್ತಾನಿಲ್ಲ. ಅದರಿಂದಾಗಿ ಈಗ ಸೂರಜ್ ಅವ್ರಿಗೂ ಕ್ಲಾಶ್ ಕೂಡ ಆಗಿದೆ. ಅಂದರೆ ಈಗ ನನ್ನ ಕ್ಯಾಪ್ಟನ್ಶಿಪ್ ಆಯಿತು ಆ ಸಮಯದಲ್ಲಿ ಈಗ ಸೂರಜ್ ಅವರು ಕೂಡ ಏನಂತಾರೆ ಅಂತಂದರೆ ಅವ್ರು ಯಾವ ರೀತಿ ಆದರೂ ಅನ್ನೋದು ನಮ್ಗೆ ಇಷ್ಟ ಇಲ್ಲ ಅಂತ ಅಂದರೆ ಉಸ್ತುವಾರಿ ಕರೆಕ್ಟಾಗಿ ಮಾಡಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಕೂಡ ಅವರು ಹೇಳಿದ್ರು. ಇನ್ನೊಂದು ಏನು ಅಂತ ಅಂದರೆ ಇವಾಗ ಏನು ಕ್ಲಾಶ್ ಆಗಿದೆಯೋ ಇದು ಮೇಯ್ನ್ ಏನು ಅಂತ ಅಂದರೆ ಈಗ ರಾಶಿಕ್ ಅವ್ರು ಏನು ಮಾಡಿದ್ರು ಅಂತ ಅಂದರೆ ಸೂರಜ್ ಅವ್ರನ್ನ ಬಿಟ್ಬಿಟ್ಟಿದ್ದಾರೆ. ಇವಾಗ ಅಂದರೆ ಸೂರಜ್ ಅವ್ರನ್ನ ಮಾತಾಡ್ಸೋದಾಗಲಿ ಎಲ್ಲನೂ ಕೂಡ ಈಗ ಮೊದಲು ಹೆಂಗಿದ್ರು ಆ ರೀತಿಯೂ ಕೂಡ ಇಲ್ಲ, ಮಾಮೂಲಿ ಫ್ರೆಂಡ್ ಥರನೂ ಇಲ್ಲ, ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅಂದರೆ ಸೂರಜ್ ಹತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಆ ಕಾರಣದಿಂದನೂ ಕೂಡ ಇವಾಗ ಸೂರಜ್ ಅವ್ರಿಗೂ ಒಂದು ಸ್ವಲ್ಪ ಬೇಜಾರಾಗ್ತಾಯಿದೆ ಅಂತ ಅನಿಸುತ್ತೆ. ಏನಕ್ಕಪ್ಪ ಅಂತ ಅಂದರೆ ಈಗ ರಾಶಿಕ್ ಅವ್ರು ಏನು ಮಾಡ್ತಾರೆ ಅಂತಂದರೆ ರಜತ್ ಜೊತೆ ಜಾಸ್ತಿ ಇರ್ತಾರೆ. ಈಗ ಮೇಯ್ನು ಈಗ ಸೂರಜ್ ಅವ್ರ ಜೊತೆ ಇಲ್ದಿದ್ದಕ್ಕೆ ಕಾರಣನೂ ಯಾರು ಅಂತ ಅಂದರೆ ರಜತ್ ಅವ್ರು ಏನು ಹೇಳ್ತಾರೆ ಅಂತ ಅಂದರೆ ನಿನ್ನ ಥರ ಅಲ್ಲಿ ಕೂತ್ಕೊಂಡು ನಾವು ರೊಮ್ಯಾನ್ಸ್ ಮಾಡಲ್ಲ ಅನ್ನೋ ಒಂದು ಪದನೂ ಕೂಡ ಅಲ್ಲಿ ಹೇಳ್ತಾರೆ. ಅದಕ್ಕೆ ಸಾರಿ ಕೂಡ ಕೇಳ್ತಾನೆ, ರೊಮ್ಯಾನ್ಸ್ನ ಪದ ಅದು ಸುಮ್ಮನೆ ಬಂದಿದ್ದು ಅಂತ ಬಿಡಿ ರಾಶಿಕ್ ಅವ್ರಿಗೆ ಕ್ಲಾರಿಟಿ ಕೊಡುವಂಥ ಸಮಯದಲ್ಲಿ ಹೇಳ್ತಾರೆ. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಈಗ ರಾಶಿಕ್ ಏನು ಮಾಡಿದ್ದಾರೆ ಅಂತಂದರೆ ಆ ಪದ ಹೇಳಿದ್ರು ಕೂಡ ಅವ್ರ ಜೊತೆಗೆ ಜಾಸ್ತಿ ಇದಾರಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಸೂರಜ್ ಅವರ ಮೈಂಡ್ ಸೆಟಲ್ಲಿ ಬಂದಿದೆ. ಅದರಿಂದಾಗಿ ಸೂರಜ್ ಅವರು ಸ್ವಲ್ಪ ಇವಾಗ ರಾಶಿಕ್ ಅವ್ರ ಮೇಲೆ ಟ್ರಿಗರ್ ಆಗಿದ್ದಾರೆ. ಆಮೇಲೆ ಜೊತೆಲಿ ಯಾರ ಜೊತೆ ಹೆಂಗಿದೆ ಅನ್ನೋದೆಲ್ಲರೂ ನೋಡ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲೂ ಕೂಡ ಹೇಳ್ತಾರೆ. ಮೊದಲು ಏನು ಮಾಡ್ತಾಯಿದ್ರು ಅಂತಂದರೆ ಯಾವುದೇ ಕಾರಣಕ್ಕೂ ಈಗ ಸೂರಜ್ ಅವರು ರಾಶಿಕ್ ಅವ್ರನ್ನ ಬಿಟ್ಕೊಡ್ತಾನೆ ಇರಲಿಲ್ಲ. ಎಲ್ಲಾದರೂ ಅಷ್ಟೇ ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಕೊಡ್ತಾನೆ ಇರಲಿಲ್ಲ. ಬಟ್ ರಾಶಿಕ್ ಅವರು ಬಿಟ್ಕೊಟ್ಟಿದ್ದಾರೆ. ಬಟ್ ಇಲ್ಲೇನಾಗಿದೆ ಅಂತ ಅಂದರೆ ಸೂರಜ್ ಅವ್ರಿಗೆ ಇವಾಗ ಗೊತ್ತಾಗಿದೆ. ಅಂದರೆ ಇವ್ರು ಸ್ಟಾರ್ಟಿಂಗೇ ಕರೆಕ್ಟಾಗಿ ಆಡ್ಕೊಂಬಂದಿರೋ ಸೂರಜ್ ಅವರು ಎಲ್ಲ ಇರೋರು. ಬಟ್ ಇವಾಗ ಅವ್ರಿಗೆ ಬುದ್ಧಿ ಬರ್ತಾಯಿದೆ ಅಂತ ಅನಿಸುತ್ತೆ. ನೋಡಬೇಕು ಏನು ಮಾಡ್ತಾರೆ, ಮುಂದೆ ಕಂಟಿನ್ಯೂ ಮಾಡ್ತಾರೆ, ಏನು ಮಾಡ್ತಾರೆ. ಇವಾಗಾದ್ರೂ ಬುದ್ಧಿ ಕಲ್ತ್ಕೊಂಡು ಅವ್ರು ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗುತ್ತೆ. ಇನ್ನೇನು ಆಲ್ರೆಡಿ ಲಾಸ್ಟ್ ಹತ್ರ ಬಂದ್ಬಿಟ್ಟಿದೆ. ಇವಾಗ ಬುದ್ಧಿ ಬಂದು ಏನು ಪ್ರಯೋಜನ? ಸ್ಟಾರ್ಟಿಂಗ್ ಅವ್ರ ಆಟ ಅವ್ರನ್ನ ಕರೆಕ್ಟಾಗಿ ಮಾತಾಡ್ಕೊಂಡು ಕರೆಕ್ಟಾಗಿದ್ದೀರಾಗೋದು ಬರೀ ರಾಶಿಕ್ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅದರಿಂದಾಗಿನೇ ಅರ್ಧ ಹಾಳು ಮಾಡ್ಕೊಂಡ್ರು ಆಟನ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ನೋಡೋಣ ಸ್ನೇಹಿತರೆ, ಮುಂದಕ್ಕಾರೋ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಹೇಳೋದೇನು ಅಂತಂದರೆ ಇವಾಗ ಸ್ಟಾರ್ಟ್ ಮಾಡಿದ್ರೆ ಏನು ಪ್ರಯೋಜನ ಬಂತು? ಅಲ್ಲಿ ಇನ್ನೇನು ಎಂಡಿಂಗ್ ಹತ್ರ ಬಂದುಬಿಟ್ಟಿದೆ. ಎಂಡಿಂಗ್ ಹತ್ರ ಬಂದು ಇವಾಗ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಅಂದರೆ ಈಗ ಅದೇ ಕಾರಣದಿಂದ ಅವರು ಈಗ ಕ್ಲಾಶ್ ಆಗಿದೆ. ನಾನು ಇವತ್ತಿನ ಎಪಿಸೋಡಲ್ಲಿ ಸುದೀಪ್ ಸರ್ ಅವರು ಯಾವ ರೀತಿ ಕ್ಲಾಸ್ ತೊಗೊಳ್ತಾರೆ, ಯಾವ ವಿಷಯದ ಬಗ್ಗೆ ಎಲ್ಲ ಕ್ಲಾಸ್ ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗುತ್ತೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.